ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನೋಡಿ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿಗೆ ಸೇರಿದಂಥ ಬಿಳ್ಳೂರು ಪಂಚಾಯಿತಿ. ಈ ಒಂದು ಪಂಚಾಯಿತಿ ತುಂಬ ಚೆನ್ನಾಗಿದೆ, ಶಾಲೆಗಳಿದೆ, ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತಹ ಒಳ್ಳೊಳ್ಳೆ ಶಾಲೆಗಳಿದೆ. ಇದು ಗೂಳೂರು ರಸ್ತೆ ಅಂತ. ಈ ಗೂಳೂರು ರಸ್ತೆಯಲ್ಲೇ ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಟ್ಟಡ ಇದೆ. ಇದು ಶಿಥಿಲವಾಗಿದೆ. ನೋಡಿ ಎಷ್ಟು ಶಿಥಿಲವಾಗಿದೆ ಅಂದರೆ ತಾವು ನೋಡಬಹುದು. ಈಗ ದೊಡ್ಡ ಕಲ್ಲುಗಳೇ ಅಡ್ಡ ಇದೆ ನೋಡಿ, ಕಲ್ಲು ಬಂಡೆಗಳ ಅಡ್ಡ ಇದೆ, ಗಿಡ ಗಂಟೆಗಳು ಬೆಳೆದು ಬಿಟ್ಟಿದೆ ನೋಡಿ, ಮುಳ್ಳಿನ ಗಿಡಗಳು, ಬೇರೆ ಗಿಡಗಳೆಲ್ಲ ಇದಾಗೋಗ್ಬಿಟ್ಟಿದೆ. ಇದು ನಮ್ಮ ಸಂಬಂಧಪಟ್ಟ ಕಂದಾಯ ಇಲಾಖೆಯ ಅಧಿಕಾರಿಗಳು ತಾವು ದಯವಿಟ್ಟು ಗಮನಿಸಿ, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ, ಸ್ವಲ್ಪ ಅನುಕೂಲ ಮಾಡಿ, ಸುಣ್ಣ ಬಣ್ಣ ಬಳಿದು ಯಾರಾದರೂ ವಾಸ ಮಾಡೋಕ್ಕೆ ಅನುಕೂಲ ಆದರೆ ಮಾಡಬಹುದು. ಆದರೆ ಈ ಅಧಿಕಾರಿಗಳು ಕೂಡ ಯಾಕೋ ಇಂಥ ಕಟ್ಟಡಗಳ ಮೇಲೆ ಮನಸ್ಸಿರಲ್ಲ ಅಂತ ಕಾಣಿಸುತ್ತೆ. ಬರೀ ಹೊಸ ಕಟ್ಟಡಗಳೇ ತಲೆ ಎತ್ತುತ್ತೆ. ಹಳೆಯ ಕಟ್ಟಡಗಳು ಏನಾಗಬೇಕು, ಹಳೆಯ ಕಟ್ಟಡಗಳನ್ನು ಯಾಕೆ ಸಂರಕ್ಷಣೆ ಮಾಡಲ್ಲ ಈ ಹಿರಿಯ ಅಧಿಕಾರಿಗಳು ಅಂತ ಜನಸಾಮಾನ್ಯರ ಕೂಗಾಗಿದೆ. ನೋಡಿ, ಇಂಥ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಿದ್ರೆ ಇಲ್ಲಿ PDO ಇದ್ದಾರೆ, ನಮ್ಮ PDOಗೆ ಒಂದು ಕ್ವಾರ್ಟರ್ಸು ಇಲ್ಲ. ಈಗ ಒಂದು ಸರ್ಕಾರಿ ಆದೇಶ ಬೇರೆ ಆಗಿದೆ, ಯಾವುದೇ ಒಂದು ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಅವರ ಈ ಒಂದು ಹೆಡ್ ಕ್ವಾರ್ಟರಲ್ಲೇ ಇರಬೇಕು ಅಂತ ಒಂದು ಇದೆ. ಆದರೆ ಈ ಥರ ಒಂದು ಇಂಟೀರಿಯರು, ಇದು ನಮ್ಮದು ಏನು ಗಡಿ ನಾಡು, ಇದು ಇಲ್ಲಿ ಯಾವುದೇ ಒಂದು ಮನೆಗಳು ಸಿಗಲ್ಲ ಪಾಪ ಅವರಿಗೆ, ಸುವ್ಯವಸ್ಥಿತವಾಗಿರ್ತಕ್ಕಂಥ ಮನೆಗಳು ಸಿಗಲ್ಲ. ಅಂಥದ್ದನ್ನು ಈ ಒಂದು ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಇಂಥ ಒಂದು ಕಟ್ಟಡಕ್ಕೆ ಜೀವ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಜನಸಾಮಾನ್ಯರ ಕೂಗಾಗಿದೆ. ಇಲ್ಲಿ ಒಬ್ಬರು ಮುಖಂಡರಿದ್ದಾರೆ, ಆ ಮುಖಂಡರನ್ನೇ ಒಂದು ಕೇಳೋಣ ಇದರ ಪರಿಸ್ಥಿತಿ ಏನು ಅಂತ. ಇವರು ಸ್ಥಳೀಯರು, ಇವರು ನರಸಿಂಹಾರೆಡ್ಡಿ ಅಂತ ಒಬ್ಬ ಸ್ಥಳೀಯ ಮುಖಂಡರು ನರಸಿಂಹಾರೆಡ್ಡಿ ಅಂತ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ವೀಕ್ಷಕರೇ. ಸರ್ ನಮಸ್ಕಾರ, ನರಸಿಂಹಾರೆಡ್ಡಿ ಅವರೇ. ಸರ್ ನಮಸ್ತೆ. ಸರ್ ಏನು ಸರ್ ಇದರ ಪರಿಸ್ಥಿತಿ ಅಂತ ದಯವಿಟ್ಟು ತಿಳಿಸಿ ಸರ್. ಸರ್ ಈ ರೀತಿ ಶಿಥಿಲವಾಗಿರುವಂಥ ಕಟ್ಟಡಗಳನ್ನ ಇಟ್ಕೊಂಡಿದ್ದಾರಲ್ಲ, ಇದನ್ನು ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಸರ್, ನಾನು ಬಾಗೇಪಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ. ಇಲ್ಲಿ ಇದು ನನ್ನ ಹಿಂದ್ಗಡೆ ಇರ್ತಕ್ಕಂಥದ್ದು ಗ್ರಾಮ ಕಂದಾಯ ವೃತ್ತಾಧಿಕಾರಿಗಳ ಕಚೇರಿ ಕ್ವಾರ್ಟರ್ಸ್ ಅಂತೇಳಿ. ಇದು ಸುಮಾರು ಓಪನ್ ಮಾಡಿದ ಮೇಲೆ 1 ವರ್ಷ 2 ವರ್ಷ ಇದರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಏನೋ, ಅದಾದ ಮೇಲೆ ಇದರಲ್ಲಿ ವಾಸಕ್ಕೇ ಅನುಕೂಲ ಇಲ್ಲದಂಗೆ ಆಗೋಯ್ತು. ಈಗ ನೀವು ತಾವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಹಿಂದ್ಗಡೆ ಈ ಮುಳ್ಳು ಗಿಡಗಳು, ಈ ಸುತ್ತಲೂ ಬೇಲಿ ಆಯ್ದಂಗೆ ಇದೆ, ಒಳಗಡೆ ಕಲ್ಲುಗಳು, ಕಿಟಕಿಗಳೆಲ್ಲ ಗೆದ್ರಿಡಿದಿದ್ದಾವೆ, ಬಾಗಿಲುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಅಕ್ಕಪಕ್ಕದ ಮನೆಯವ್ರಿಗೂ ತುಂಬ ತೊಂದರೆ ಆಗುತ್ತೆ. ಹೆಗ್ಗಣಗಳು, ಹಾವು, ಚೇಳುಗಳು ಸೇರ್ಕೊಳ್ತದೆ. ಚೇಳುಗಳು ಇಲ್ಲೆಲ್ಲ ಬಂದು ಓಡಾಡಿಕೊಂಡು ಏನು ಬೇಕಾದ್ರೆ ನಾಯಿಗಳು ತುಂಬ ಗಲೀಜಾಗಿದೆ. ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು, ಕ್ಲೀನ್ ಮಾಡಿಸಿ ಇದನ್ನ ರಿಪೇರಿ ಮಾಡಬೇಕು. ಅಥವಾ ಹೊಸದಾಗಿ ಅದನ್ನು ಕಟ್ಟಿದ್ರೆ ಗ್ರಾಮ ಕಂದಾಯ ವೃತ್ತಾಧಿಕಾರಿಗಳು ಅವ್ರಿಗೆ ಇದು ಬಿಲ್ಲೂರು ಒಂದು ಪಾತ್ಪಲ್ಯ, ತೋಲ್ಪಲ್ಲಿ 2-3 ಹಾಕಿದ್ದಾರೆ, ಸ್ಟಾಪ್ ಕಮ್ಮಿ ಇದೆ ಅಂತೇಳಿ. ಇಲ್ಲಿ ಯಾವುದಾದ್ರೂ ಒಂದು ದಿವಸ ರೆಗ್ಯುಲರ್ ಆಗಿ ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ 1ನೇ ತಾರೀಕಿಂದ ಸ್ಕೂಲ್ ಓಪನ್ ಆಗ್ತವೆ. ಓಪನ್ ಆದರೆ ಮಕ್ಕಳಿಗೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಬೇಕಾಗುತ್ತೆ. ಆವಾಗ ಅತ್ಯವಶ್ಯಕವಾಗಿ ಗ್ರಾಮ ಕಂದಾಯ ವೃತ್ತಾಧಿಕಾರಿಗಳಿಂದ ರಿಪೋರ್ಟ್ ಹಾಕ್ಸ್ಕೊಂಡು ಹೋಗಬೇಕು. ಅದು ಏನಾಗುತ್ತೆ, ಸೆಕ್ರೆಟರಿ ತೋಲ್ಪಲ್ಲಿ ಇರ್ತಾನ ಅಥವಾ ಬಿಲ್ಲೂರಿನಲ್ಲಿದ್ದಾರಾ ಅಥವಾ ಇನ್ನೆಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ ವಾರಕ್ಕೆ 1 ಸಲ 2 ಸಲ ಆದರೂ ಬಂದರೆ ಸೆಕ್ರೆಟರಿ ಸಾಹೇಬರು ಇಲ್ಲಿ ಬರ್ತಾರೆ, ಕಂದಾಯ ವೃತ್ತಾಧಿಕಾರಿಗಳು ಇಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ಕೂಲು ಮಕ್ಕಳ ತಂದೆ ತಾಯಿ ಪೋಷಕರು ಬಂದು ಆ ಸೈನ್ಗಳು ಹಾಕ್ಸ್ಕೊಳ್ಳೋದಕ್ಕೂ ಇನ್ನೊಂದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಕಂದಾಯ ವೃತ್ತಾಧಿಕಾರಿಗಳು ಬೆಲೆ ಸಮೀಕ್ಷೆ ನಡೀಬೇಕಾದ್ರೂ ಅಥವಾ ಇನ್ನೂ ಏನೇ ವ್ಯವಹಾರ ನಡೀಬೇಕಾದ್ರೂ ಇಲ್ಲಿ ಇದ್ದರೆ ಅವ್ರ ಹತ್ರ ಸಮಾಲೋಚನೆ ಮಾಡ್ಬೋದು. ಈ ಬೆಲೆ ಸರಿಯಾಗಿ ನಡೀತಾ ಇಲ್ಲ, ಬೆಲೆ ಸರಿಯಾಗಿ ಬರ್ತಾ ಇಲ್ಲ, ಅದು ಸರ್ವೆ ಮಾಡಬೇಕು ಅಂತಂದಾಗ ಅವ್ರು ಬಂದು ಇಲ್ಲಿ 1 ದಿವಸ 2 ದಿವಸ ಇರಬೇಕಾದ್ರೆ ಸ್ಟೇ ಮಾಡೋಕ್ಕಾಗಲ್ಲ. ಈಗ ತಾತ್ಕಾಲಿಕವಾಗಿ ಅವರು ಪಂಚಾಯತಿಯಲ್ಲಿ ಯಾವುದೋ ರೂಮ್ ಇಸ್ಕೊಂಡು ಆ ರೂಮ್ನಲ್ಲಿ ಕೆಲಸ ಮಾಡೋಕ್ಕೆ ಕೂತ್ಕೊಳ್ತಾರೆ. ಅಲ್ಲಿ ಪಂಚಾಯತ್ನವರು ಏನಾದರೂ ಬಂದು ಬೇರೆ ಜನಗಳು ಬಂದಾಗ ತುಂಬ ಕ್ರೌಡ್ ಆಗಿಬಿಟ್ಟು ಅಲ್ಲಿ ವಿಷಯ ನೀಟಾಗಿ ಸರಿಯಾಗಿ ನಡೀತಾ ಇಲ್ಲ.
ಅವ್ರದ್ದೇ ಆದಂಥ ಕ್ವಾರ್ಟರ್ಸ್ ಮತ್ತು ಸ್ಥಳ ಇರೋದ್ರಿಂದ ಇದನ್ನು ರಿಪೇರಿ ಆದರೂ ಮಾಡಿಕೊಳ್ಳಿ ಅಥವಾ ಇದನ್ನು ಹೊಸದಾಗಾದರೂ ಡೆಮಾಲಿಷ್ ಮಾಡಿಬಿಟ್ಟು ಹೊಸದಾಗಾದ್ರೂ ಕಟ್ಟಿದರೆ ಅನುಕೂಲ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ ಅಥವಾ ಮೇಲಧಿಕಾರಿ ಆಗಲಿ ಯಾರೇ ಆದರೂ ಆಗ್ಬೋದು, ಇದನ್ನು ಸ್ವಲ್ಪ ಡೆಮಾಲಿಷ್ ಮಾಡಿ ಕಟ್ಟಿದರೆ ಒಳ್ಳೆಯದು. ಈಗ ಈ ಪಂಚಾಯತಿಯಿಂದ ಯಾರಾದರೂ ಪಂಚಾಯತಿಯವರು ಏನಾದರೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಏನಾದರೂ ತಂದಿದ್ದಾರಾ? ಇದುವರೆಗೂ ಯಾರು ತಂದಿಲ್ಲ ಅಂತ ಕಾಣಿಸುತ್ತೆ ಸರ್. ಇದುವರೆಗೂ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಯಾಕಂದ್ರೆ ಇಲ್ಲಿ ಒರಿಜಿನಲ್ ಆಗಿ ಈ ಕಂದಾಯ ವೃತ್ತಕ್ಕೆ ಒರಿಜಿನಲ್ ವಿಎಗಳು ಅಂದ್ರೆ ಗ್ರಾಮ ಕಂದಾಯ ವೃತ್ತ ಅಧಿಕಾರಿಗಳು ಯಾರು ಇಲ್ಲ. ಯಾರೋ ಬರ್ತಾರೆ, ಏನೋ ಒಂದಷ್ಟು ವರ್ಷ ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಇದ್ದಾಗ ಎಲ್ಲೋ ಹೆಡ್ ಕ್ವಾರ್ಟರಲ್ಲಿ ಬಾಗೇಪಲ್ಲಿಯಲ್ಲಿ ಮನೆ ಮಾಡಿಕೊಂಡು ಇಲ್ಲಿಗೆ ಬರೋದು, ಸ್ವಲ್ಪ ದಿವಸ ಟೈಮ್ ಇದ್ದು ಸ್ವಲ್ಪ ಕೆಲಸ ಕಾರ್ಯಗಳು ನೋಡಿಕೊಂಡು ಹೋಗ್ಬಿಡೋದು. ಯಾವುದೇ ಈಗ ಖಾತೆ ಆಗಲಿ, ಪಾಣಿ ಆಗಲಿ, ಮೊಟೇಷನ್ ಆಗಲಿ ಏನಾದರೂ ನೋಡಬೇಕು ಕೇಳಬೇಕು ಅಂತಂದರೆ ನಾವು ಬಾಗೇಪಲ್ಲಿಗೆ ಹೋಗಬೇಕು. ಅದು ಬಿಟ್ಟು ಇಲ್ಲಿ ಏನೂ ನಡೀತಾ ಇಲ್ಲ. ಅವ್ರು ಇದ್ದರೆ ಕೆಲಸ ಸುಗಮವಾಗಿ ನಡೆಯುತ್ತೆ ಮತ್ತು ಇಲ್ಲಿ ಹತ್ತಿರ ಆಗೋದ್ರಿಂದ ಅನುಕೂಲ ಆಗುತ್ತೆ ನಮಗೆ. ಹಾಗಾಗಿ ಇಲ್ಲಿ ಕಂದಾಯ ವೃತ್ತ ಅಧಿಕಾರಿಗಳು ಇಲ್ಲಿ ಇರಬೇಕು. ಜೊತೆಗೆ ಈ ಕ್ವಾರ್ಟರ್ಸ್ ರಿಪೇರಿ ಮಾಡಿದ್ರೆ ಅವ್ರು ಇರ್ತಾರೆ. ಈಗ ಅವ್ರು ಇರೋದಕ್ಕೆ ಜಾಗನೇ ಇಲ್ಲ. ಎಲ್ಲಿ ಮಲ್ಕೋಬೇಕು, ಏನು ಮಾಡಬೇಕು ಅಂತ ಸಮಸ್ಯೆ ಇದೆ. ಹೋಗ್ಲಿ ಹಗಲತ್ನ ಬಂದ್ರೂ ಇಲ್ಲಿ ನಿಂತ್ಕೊಂಡು ಒಂದು 10 ಗಂಟೆ 1 ಗಂಟೆ 2 ಗಂಟೆ ಕೂತ್ಕೊಂಡು ಕೆಲಸ ಮಾಡಿ ಬುಕ್ಗಳು ಇಟ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಜನ ಓಡಾಡೋಕ್ಕೆ ಜಾಗ ಇಲ್ಲ. ನೋಡಿ ಇಲ್ಲ ಕರೆಕ್ಟ್. ಹೌದು ಹೌದು. ಈ ಮುಳ್ಳುಗಿಡಗಳು ನೋಡಿ ಇಲ್ಲ ಎಲ್ಲ ಮಾಡ್ತಾ ಇದ್ವಿ. ಈ ಗಿಡಗಳೆಲ್ಲ ಇದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಇದೆಲ್ಲ ರಿಪೇರಿ ಮಾಡಿಕೊಂಡ್ರೆ ಜಾಗ ಒಳ್ಳೆ ಜಾಗ ಇದೆ ಸರ್. ಸ್ಕೂಲ್ ಪಕ್ಕದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದನ್ನೆಲ್ಲ ರಿಪೇರಿ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವ್ರ ಗಮನ ಹರಿಸಿ ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ರಿಪೇರಿ ಮಾಡಿಸೋದು ಅಥವಾ ಹೊಸದಾಗಿ ಕಟ್ಟಕ್ಕೆ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಈಗ ನೋಡ್ತಾ ಇದ್ದೀರಿ ನೀವು, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆದಮೇಲೆ ಎಲ್ಲ ಜಾಗಗಳು ಒತ್ತುವರಿ ಆಗ್ತಾ ಇದೆ. ಒತ್ತುವರಿ ಆಗ್ತದೆ, ಅದೊಂದು ಒತ್ತುವರಿ ಕಾಟ ಬೇರೆ ಜಾಸ್ತಿ ಆಗುತ್ತೆ. ಈ ಜಾಗನೂ ಕಣ್ಮರೆ ಆಗ್ಬೋದು, ಹೌದು ಗೊತ್ತಾಗಲ್ಲ. ಹೌದು. ಯಾರೋ ಆಗಿನ ಕಾಲದಲ್ಲಿ ಪುನಃ ಕೊಟ್ಟಿದ್ದಾರೆ, ಕಟ್ಟಿದ್ದಾರೆ, ಈಗ ಇದು ಕಣ್ಮರೆ ಆಗ್ಬಿಡುತ್ತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಇದು ಕೆಲಸ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.